ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಿದ್ಧಾರೂಢರ ಚರಿತ್ರೆ 6ನೇ ಅಧ್ಯಾಯ. ಸಿದ್ಧಾರೂಢರು ತಿರಕರಾನ ದೇವಾಲಯದಲ್ಲಿ ನೆಲೆಸಿದ್ದ ಕಥೆ ಮುಂದುವರೆದ ಭಾಗ. 5ನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು, ಹೇ ಸ್ವಾಮಿಗಳೇ, ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಷಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ, ಹಗಲು ಹೊತ್ತು ಸೂರ್ಯನು, ರಾತ್ರಿ ವೇಳೆ ದೀಪ, ನಕ್ಷತ್ರ, ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು. ಆದರೆ ಇವುಗಳು ಯಾತನಿಂದ ಬೆಳಗಲ್ಪಡುವವು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದನ್ನಲು, ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತನ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ರಾಮಭಟ್ಟರು ಉತ್ತರ ಕೊಟ್ಟರು. ಆಗ ಸಿದ್ಧರು, ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆಂದರೆ ಅಹಂಕಾರಯುಕ್ತ ಚಿದಾಭಾಸನದಿಂದ. ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದಾಗ್ಗೆ ಆತ್ಮನೊಬ್ಬನೇ ಉಳಿಯುವನು. ಯಾವ ಆತ್ಮನು ಶ್ವೇತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನೋ ಅವನೇ ನೀನಿರುವಿ ಎಂದು ಅಂದದ್ದು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಸಿದ್ಧ ಗುರುಗಳ ಚರಣಗಳಿಗೆರಗಿದನು. ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದೆನ್ನುತ್ತಾ ಅತ್ಯಾನಂದದಿಂದ ತನ್ನ ಮನೆಗೆ ಹೋದನು. 6ನೇ ದಿವಸ ಸಿದ್ಧಾರೂಢರ ಭೇಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದನು. ಸಿದ್ಧರು, ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಅನ್ನಲು ದೀಕ್ಷಿತನು, ಆ ವಾಕ್ಯದ ಅರ್ಥ ಹಾಗಲ್ಲ, ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು. ಕರ್ಮ ಮಾಡುವವನ ಆತ್ಮವು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವನು ಎಂಬಂತೆ ಅದು ಸ್ತುತಿಪರವಿರುವುದು ಎಂದು ನುಡಿಯಲು ಅವಧೂತರು, ಮಹಾವಾಕ್ಯವು ಜ್ಞಾನಕಾಂಡಪರವಿರುವುದು, ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು. ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ, ಗುಣ, ಕರ್ಮ, ಜಾತಿ, ಧರ್ಮ, ವರ್ಣ, ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು. ಆದರೆ ಯಾವ ನಿರಾಲಂಬ ನಿರ್ವಿಶೇಷ ಪರಿಪೂರ್ಣವಾದ ಆತ್ಮನಿರುವನೋ ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷುಗಳಿಗೆ ಉಪದೇಶಪರವಾಗಿರುವುದು. ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು. ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸಿದವನಿರುತ್ತಾನೆ ಅನ್ನಲು ದೀಕ್ಷಿತನು, ಹಾಗಾದರೆ ಮಹಾವಾಕ್ಯವು ಉಪಾಸನ ಪರಬಹುದು ಅಂದನು. ಆಗ ಸಿದ್ಧರು, ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಂಗ್ರಹವೆಂದು 2 ಪ್ರಕಾರ ಇರುವಾಗ ಅದು ಯಾವ ಉಪಾಸನವೂ ಆಗಲಾರದು. ಅವೆರಡೂ ಜ್ಞಾನಿಗೆ ಅಯೋಗ್ಯವು. ಯಾಕೆಂದರೆ ಉಪಾಸನವು ಮಾನಸ ಕರ್ಮ ಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ. ಇದಕ್ಕೆ ಶ್ರುತ್ಯಾಧಾರವು ಕೇಳು. ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇನೇಕ ನಾಮೃತತ್ವ ಮಾನಶುಹು. ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತಾರ್ಧಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು. ತ್ಯಾಗವಂತರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗಪರ ಶ್ರುತಿ ಎಂದು ದೀಕ್ಷಿತನು ಅಂದನು. ಆಗ ಸಿದ್ಧನು, ಕೇಳಯ್ಯ ದೀಕ್ಷಿತನೇ, ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನಿನ್ನ ಸಂಶಯವು ಪೂರ್ಣ ನಿವೃತ್ತಿಯಾಗುವುದು. ಶ್ರುತಿಯು ಜ್ಞಾನಾದೇವ ತು ಕೈವಲ್ಯಂ ಜ್ಞಾನ್ಯಃ ಪಂಥಾಯನಾಯ ವಿದ್ಯತೆ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು ಹೀಗಿರುತ್ತದೆ, ಎರಡನೇ ಮಾರ್ಗವಿರುವುದಿಲ್ಲ. ಮಹಾವಾಕ್ಯವು ಶ್ರುತಿ ಸಮ್ಮತವಾಗಿ ಜ್ಞಾನಪರವಿರುವುದು. ಒಂದು ವೇಳೆ ಅಂದು ಕರ್ಮಪರವಿದ್ದರೆ ಅಣುಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಎಂದು ಅಂದದ್ದು ಕೇಳಿ ದೀಕ್ಷಿತನು ಸಮಾಧಾನಪಟ್ಟನು. 7ನೇ ದಿವಸ ಪ್ರಾತಃ
ಮಾಡುತ್ತಿರುವಾಗ ತಿರ್ಕರಿ ಭಟ್ಟನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ, ಬ್ರಹ್ಮಾತ್ಮೈಕ್ಯತ್ವ ರೂಪನಾದ ಆತ್ಮನು ಸುಖಮಯ ನಿತ್ಯ ಪ್ರಕಾಶ ವಿಭುನಾಮ ರೂಪಗಳಿಗೆ ಆಧಾರ. ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂಥವನಿದ್ದು ಶುದ್ಧ ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇವೇ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು. ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿಯೂ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಆಕಾಶ ದಿಕ್ಕಾಲ ಮನಸ್ಸಾದಿಗಳು ಸಹ ನಿತ್ಯವು, ಅಂದರೆ ಅವು ಪ್ರಕಾಶಕಗಳಲ್ಲವೆಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವು ಕೊಟ್ಟಿತು. ಸೂರ್ಯ ಚಂದ್ರ ಅಗ್ನ್ಯಾದಿಗಳು ಪ್ರಕಾಶ ಧರ್ಮಗಳಿದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿಭುವೆಂದು ಲಕ್ಷಣವು ಹೇಳಲ್ಪಟ್ಟಿತು. ಇದರಿಂದ ಅತಿ ವ್ಯಾಪ್ತಿ ದೋಷ ಉಂಟಾಗದು. ಆದ್ದರಿಂದ ವಿಷಯ ಲಕ್ಷಣ ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣೆಂದು ತೋರಿಸುವುದಕ್ಕೆ ಹೀಗೆ ಬಹುಲಕ್ಷಣಗಳಿಂದ ವರ್ಣಿಸಲ್ಪಡುವನು. ಇದನ್ನು ಕೇಳಿ ತಿರ್ಕಂಭಟ್ಟನು, ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು, ಆನಂದವು ಗುಣವಲ್ಲ. ಯಾಕೆಂದರೆ ಗುಣಗಳಿಗೆ ಆಗಂತುಕತ್ವ ನಿರ್ಯಾಣ ಇರುವುದು, ಆದರೆ ಆತ್ಮ ಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ತಿರ್ಕಂಭಟ್ಟನು, ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು, ನೀನು ಹೇಳುವುದು ಅಸಂಸ್ಕೃತ. ಬುದ್ಧಿ ವಿಷಯದಲ್ಲಿ ಸತ್ಯವಿದೆ, ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು. ತ್ವಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು. ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವು. ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಆದ್ದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತಿರ್ಕಂಭಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ. ಓಂ ಶ್ರೀ ಸಿದ್ಧಾರೂಢಾಯ ನಮಃ.